ನಮ್ಮ ಸುತ್ತಮುತ್ತ ಬಹಳಷ್ಟು ವಿಚಿತ್ರ, ವಿಸ್ಮಯ, ಭಯಾನಕ ಘಟನೆಗಳು ನಡೆಯುತ್ತಿರುತ್ತವೆ. ಕೆಲ ಘಟನೆಗಳು ಕ್ಷಣ ಮಾತ್ರದಲ್ಲಿ ನಡೆದು ಮಾಯವಾಗಬಹುದು. ಇನ್ನು ಕೆಲ ಘಟನೆಗಳು ಮೇಲಿಂದ ಮೇಲೆ ನಡೆದು ಎಲ್ಲರನ್ನೂ ಅಚ್ಚರಿಗೊಳಿಸಿ ಭೀತಿ ಹುಟ್ಟಿಸಬಹುದು. ಹೀಗೆ ನಡೆಯುವ ಘಟನೆಗಳು, ವಿಸ್ಮಯ ಸಂಗತಿಗಳ ಬಗ್ಗೆ ಅನೇಕ ಜೀವಂತ ಸಾಕ್ಷಿಗಳು, ಪ್ರತ್ಯಕ್ಷ ಘಟನೆಗಳು ಉದಾಹರಣೆಯಾಗಿ ಸಿಗುತ್ತವೆ. ಇಂತಹ ಅಚ್ಚರಿ ಹುಟ್ಟಿಸುವ ಸ್ಟೋರಿಯೇ ಇವತ್ತಿನ ನಮ್ಮ ನಿಗೂಢ ರಹಸ್ಯ. ಒಂದೆಡೆ ಪ್ರಶಾಂತವಾಗಿ ಹರಿಯುತ್ತಿರುವ ಭೀಮಾ ನದಿ. ಈ ನದಿ ದಡ ಕಳೆದ 2 ವರ್ಷಗಳಿಂದ ಬದ್ದುಗುಂಡುಗಳಿಂದಲೇ ಸದ್ದು ಮಾಡುತ್ತಾ ಸುದ್ದಿಯಾಗುತ್ತಿದೆ. ಮಾನವೀಯತೆ ಮರೆತ ರಾಕ್ಷಸೀತನದ ವರ್ತನೆಯಿಂದಾಗಿ ಅಮಾಯಕ ಜೀವಗಳು ಆಗಾಗ್ಗೆ ಬಲಿಯಾಗುತ್ತಲೇ ಇವೆ. ಇಂತಹ ಪ್ರದೇಶದಲ್ಲಿಯೇ 600 ವರ್ಷಗಳ ಹಿಂದೆ ನಡೆದಿತ್ತು ಒಂದು ವಿಚಿತ್ರ ಘಟನೆ. ಬ್ರಹ್ಮರಾಕ್ಷಸನೋರ್ವ ವಾಸವಾಗಿದ್ದನಂತಿಲ್ಲಿ. ಬೃಹದಾಕಾರದ ಮರವೇ ಆ ರಾಕ್ಷಸನ ಪಾಲಿಗೆ ಆಲಯವಾಗಿತ್ತು. ಆತನ ಉಪಟಳದಿಂದ ಸಾಮಾನ್ಯ ಜನರೂ ರೋಸಿ ಹೋಗಿದ್ರು. ಆದರೆ ಪವಾಡ ಪುರುಷನೊಬ್ಬನ ದರ್ಶನದಿಂದ ಬ್ರಹ್ಮರಾಕ್ಷಸ ನೆಲೆಸಿದ್ದ ಸ್ಥಳವೇ ಕ್ರಮೇಣ ಭಕ್ತರ ನೆಲೆವೀಡಾಗಿದೆ. ದುಷ್ಟ ಶಕ್ತಿಗಳ ಆವಾಸ ಸ್ಥಾನವಾಗಿದ್ದ ಸ್ಥಳವೇ ಈಗ ಲಕ್ಷಾಂತರ ಭಕ್ತರ ಭೇಟಿಯ ಸಂಗಮ ತಾಣವಾಗಿದೆ. ಈ ಜಿಲ್ಲೆಯಲ್ಲಿ ಹಲವು ಅಚ್ಚರಿಗಳು ಹಾಗೂ ನಿಗೂಢ ಸಂಗತಿಗಳು ಸೇರಿಕೊಂಡಿವೆ. ಇಲ್ಲಿ ಹರಿಯುವ ಭೀಮಾ ಹಾಗೂ ಅಮರ್ಜಾ ನದಿ ಸೇರುವ ಸಂಗಮ ಸ್ಥಳವೇ ಇಂದಿನ ಎಪಿಸೋಡ್ನ ಕೇಂದ್ರ ಬಿಂದು. ಇಲ್ಲಿ ನಡೆಯುವ ಮೈಮೇಲೆ ಹೊಕ್ಕಿರುವ ದೆವ್ವಗಳ ಹಾರಾಟ, ಕೂಗಾಟ, ಚೀರಾಟ, ಜೊತೆಗೆ ಮೈಮೇಲಿನ ಪರಿವೆಯೇ ಇಲ್ಲದೆ ಒಬ್ಬೊಬ್ಬರು ವಿಚಿತ್ರವಾಗಿ ದೇಹ ದಂಡಿಸುತ್ತ ಕುಣಿಯುತ್ತ ಮನಬಂದಂತೆ ಆಡುವ ದೃಶ್ಯವಂತೂ ಭಯಾನಕ. ದೆವ್ವ ಭೂತ ಮೆಟ್ಟಿಕೊಳ್ಳುವುದು, ಕೊನೆಗೆ ದೈವದ ಸಹಾಯದಿಂದ ಬಿಡಿಸುವುದು. ಇದನ್ನ ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ಅರಿವಿಗೆ ಬರುವುದು ಚಿಕ್ಕವರಿದ್ದಾಗ ಅಜ್ಜಿ ಹೇಳುತ್ತಿದ್ದ ಕಥೆಗಳು. ಅದರ ನಿಜ ಅವತರಣಿಕೆಯೇ ಇಂದಿನ ವಿಶೇಷ. ಅದು ಅಮಾವಾಸ್ಯೆಯ ದಿನ. ಭೀಕರ ಗಾಳಿ ಬೀಸುತ್ತಲಿತ್ತು. ಗಂಟೆಗಳ ಸದ್ದು ಮಾರ್ದನಿಸುತ್ತಿತ್ತು. ಹತ್ತಿರ ಕ್ರಮಿಸುತ್ತಿದ್ದಂತೆ ಗಂಟೆ ಸದ್ದು, ವಿಚಿತ್ರ ಕೂಗಾಟ, ಅರಚಾಟ ಕೇಳಿ ಬರುತ್ತಿತ್ತು. ಆ ಧ್ವನಿಯ ಬೆನ್ನು ಹತ್ತಿ ಸ್ಥಳಕ್ಕೆ ಬಂದಾಗ ನಮ್ಮ ಕ್ಯಾಮರಾ ಕಣ್ಣಿಗೆ ಬಿದ್ದದ್ದೇ ಮೈ ಮೇಲೆ ಪರಿವೇ ಇಲ್ಲದಂತೆ ಆಡುತ್ತಿದ್ದ ಯುವತಿಯರು. ಆ ಹುಡುಗಿಯರ ಕಿರುಚಾಟ, ವರ್ತನೆ, ಚಲನವಲನ ಎಲ್ಲವೂ ಭಯ ತರಿಸುವಂತಿತ್ತು. ಮಾನಸಿಕವಾಗಿ ಜರ್ಜರಿತಳಾದಂತೆ ಕಾಣುತ್ತಿದ್ದ ಆಕೆಗೆ ಅಲ್ಲಿನ ಜನ ದೆವ್ವ ಹಿಡಿದಿದೆ ಅಂತಾನೆ ಹೇಳ್ತಿದ್ರು. ಅಬ್ಬಾ, ನಿಜವಾಗಿಯೂ ದೆವ್ವ ಈಕೆಯ ದೇಹವನ್ನು ಸೇರ್ಕೊಂಡಿದೆಯಾ? ನೋಡೋಣ ಅಂತ ಹತ್ತಿರ ಹೋದ್ರೆ ಹೌಹಾರುವ ಸರದಿ ನಮ್ಮದ್ದು. ಅಲ್ಲಿ ಕಂಡದ್ದು ಇನ್ನೂ ಭಯಾನಕ. ಇಲ್ಲಿ ಈಕೆ ಮಾತ್ರವಲ್ಲ, ಹಲವಾರು ಮಹಿಳೆಯರು, ಪುರುಷರು ಮೈಮೇಲೆ ಪರಿವೆಯೇ ಇಲ್ಲದೆ ಮನಸೋ ಇಚ್ಛೆ ಮನ ಬಂದಂತೆ ಆಡುತ್ತಿದ್ರು. ಹೀಗೆ ಕುಳಿತಿರುವವರ ಕಂಬಿಗಳ ಮೇಲೆ ಹತ್ತಿ ವಿಚಿತ್ರವಾಗಿ ವರ್ತಿಸುತ್ತಿರುವವರ ಮೈ ಮೇಲೆ
ಭೂತ ಪಿಶಾಚಿಗಳಂತಹ ಕೆಟ್ಟ ಶಕ್ತಿಗಳ ಆವಾಹನೆಯಾಗಿದೆಯಂತೆ. ಹೀಗಾಗಿಯೇ ಆ ವ್ಯಕ್ತಿಗಳು ಪ್ರೇತಾತ್ಮಗಳ ಶಕ್ತಿಗೆ ಒಳಗಾಗಿ ಜಗತ್ತಿನ ಪರಿವೇ ಇಲ್ಲದೆ ಮೈಮೇಲಿನ ಪರಿಜ್ಞಾನವಿಲ್ಲದೆ ನಿಂತಲ್ಲೇ ತೂರಾಡಲು ಶುರು ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಸಂಬಂಧಿಕರ ಮದುವೆಗೆಂದು ತೆರಳಿದ್ದ ಈಕೆಯ ಮೈ ಮೇಲೆ ಸತ್ತು ಅಂತರ್ಪಿಶಾಚಿಯಾಗಿ ಅಲೆಯುತ್ತಿದ್ದ ಆತ್ಮವೊಂದು ಆವರಿಸಿಕೊಂಡಿದೆಯಂತೆ. ಆ ಆತ್ಮ ತನಗೆ ಇಷ್ಟವಾದವರ ದೇಹವನ್ನು ಸೇರ್ಕೊಂಡು ಈಕೆಯನ್ನು ಮನಬಂದಂತೆ ಆಡಿಸ್ತಾ ಇದೆ. ಇದೆಂತಹ ಚೋದ್ಯ! ದೇವರು ದೆವ್ವ ಅಂದ್ರೆ ಅದೆಲ್ಲ ಸುಳ್ಳು, ಬರೀ ಕಟ್ಟು ಕಥೆ ಅನ್ನುವವರಿಗೆ ಇಲ್ಲಿ ದೇವರು ದೆವ್ವದ ಅಸ್ತಿತ್ವ ಪ್ರಕಟವಾಗುತ್ತೆ. ಇದು ನಾಸ್ತಿಕರು ಬೆರಗಾಗುವಂತೆ ಮಾಡುತ್ತೆ. ಕಡ್ಯಾಳ ಅಂತ ಒಂದು ಹಳ್ಳಿ ಅದ. ಕಡ್ಯಾಳದವ್ರು ಇದ್ದೇವ್ರಿ. ನಮಗೆಲ್ಲ ತ್ರಾಸಿತ್ತು. ನಾವು 2008 ಬಂದೇನ ಇಲ್ಲೇ ಗುಡಿಗೆಲ್ಲ ಸೇವೆ ಮಾಡ್ತೀವಿ. ಇದೆಲ್ಲ ಮಕ್ಕಳು ನಮ್ಗೆ ಆರಾಮ ಇಲ್ಲಿ ಬಂದಾಗ ಆರಾಮ ಆಯ್ತಾ ಇತ್ತು. ನಮ್ಮದು ಎಲ್ಲ ಪೀಡ ಒಳಗಿನ ಪೀಡ ಅದ ರೀ. ಮುಚ್ಚಿ ಪೀಡ ಅದ, ಕೈ ಕಾಲು ಕಡಿಯೋದು ಅಂತ ಪೀಡ ಅದ. ಅರ್ಸಂದ್ ಬಿಟ್ಟು ಇಲ್ಲೇ ಬಂದು ಇದ್ದೇವ್ರಿ. ಈಗ 10 ವರ್ಷ ಆಯ್ತು ರೀ. 2008 ಬಂದ ರೀ. ಇಲ್ಲಿ ಮೈ ಮೇಲೆ ಬಂದಿರೋ ದೆವ್ವಗಳು ಸಾಮಾನ್ಯವಾದವುಗಳಲ್ಲ, ಕೇವಲ ಸ್ಥಳೀಯವಲ್ಲ, ರಾಜ್ಯ ದೇಶದ ನಾನಾ ಪ್ರದೇಶಗಳ ದೆವ್ವಗಳು. ಅದೆಲ್ಲ ಸರಿ, ಇವೆಲ್ಲ ಇಲ್ಲಿಗೆ ಯಾಕೆ ಬಂದು ಹೀಗಾಡ್ತಿವೆ ಅನ್ನೋದನ್ನೇ ನಾವೀಗ ಹೇಳೋಕೆ ಹೊರಟಿರುವುದು. ನಿಗೂಢ ರಹಸ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕ ವಿರಾಮದ ನಂತರ. ಮೈ ಮೇಲೆ ದೆವ್ವ ಬಂದವರು ಅಲ್ಲಿ ಕಬ್ಬಿಣದ ಸರಳುಗಳ ಮೇಲೆ ನರ್ತನ ಮಾಡ್ತಾರೆ. ಮತ್ತೆ ಕೆಲವರು ಚಿತ್ರ ವಿಚಿತ್ರವಾಗಿ ಆಡ್ತಾರೆ, ಕಿರುಚಾಡ್ತಾರೆ. ಅಷ್ಟಕ್ಕೂ ದೆವ್ವ ಬಿಡಿಸೋ ಆ ಶಕ್ತಿಯಾದ್ರೂ ಏನು? ಈ ಶಕ್ತಿ ಇಲ್ಲಿ ನೆಲೆಗೊಂಡಿದ್ದಾದ್ರೂ ಹೇಗೆ ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ಈ ಮಠಕ್ಕೆ ರಾಜ್ಯದ ಜಿಲ್ಲೆಗಳ ಜನರು ಮಾತ್ರವಲ್ಲದೆ ನೆರೆಯ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಇನ್ನಿತರೆ ರಾಜ್ಯಗಳ ಜನರು ಬಂದು ದರ್ಶನ ಪಡೀತಾರೆ. ಶ್ರೀಮಠದಲ್ಲಿ ಪ್ರತಿನಿತ್ಯ ಜನರು ಬಂದು ಸೇರುತ್ತಾರೆ. ಯಾರಿಗಾದ್ರೂ ಕೆಟ್ಟದ್ದಾಗಲಿ ಎಂದು ಬಾನಾಮತಿ ಮಾಡಿದ್ರೆ ಅಂಥವ್ರ್ಯಾರು ಅನ್ನೋ ಹೆಸರು ಇಲ್ಲಿ ಗೊತ್ತಾಗುತ್ತದೆ. ಆಗ ಬಾನಾಮತಿ ಮಾಡಿದವರು ತಮ್ಮ ತಪ್ಪಿನ ಅರಿವಾಗಿ ಬಂದು ಇಲ್ಲಿ ಸೇವೆ ಸಲ್ಲಿಸಿದರೆ ಸಂಕಷ್ಟದಿಂದ ಪಾರಾಗ್ತಾರೆ. ಇಲ್ಲವಾದರೆ ಕಷ್ಟಗಳಿಗೆ ಸಿಲುಕುತ್ತಾರೆ. ಹಲವು ವರ್ಷಗಳಿಂದ ಇದ್ದ ಸಮಸ್ಯೆಗೆ ಈ ದತ್ತನ ಸನ್ನಿಧಾನದಲ್ಲಿ ಮುಕ್ತಿ ಸಿಗುತ್ತೆ. ಬಾನಾಮತಿ ಭೂತದ ಪೀಡೆಗಳಿಗೆ ಒಳಗಾಗಿರುವ ಜನರು ಶ್ರೀಮಠದಲ್ಲಿ ಸೇವೆ ಸಲ್ಲಿಸುತ್ತಾರೆ. ಶ್ರೀ ಕ್ಷೇತ್ರದಲ್ಲಿ 27 ವರ್ಷಗಳವರೆಗೆ ನೆಲೆ ನಿಂತು ಭಕ್ತರಿಗೆ ದಾರಿ ತೋರಿದ ದೈವವನ್ನು ಮನಪೂರ್ವಕವಾಗಿ ಮೊರೆ ಹೋಗುತ್ತಾರೆ. ಅಷ್ಟೇ ಅಲ್ಲದೆ
ಬೇಡಿ ಬಂದ ಭಕ್ತರ ಮನೋಕಾಮನೆಗಳು ಇಲ್ಲಿ ಸಿದ್ಧಿಸುತ್ತವೆ ಅನ್ನುವುದು ಭಕ್ತರ ನಂಬಿಕೆಯಾಗಿದೆ. ಸುಮಾರು 631 ವರ್ಷಗಳಿಂದಲೂ ಈ ಪಾದುಕೆಗಳಿಗೆ ನೀರಿನ ಸ್ಪರ್ಶವನ್ನೇ ಮಾಡಿಲ್ಲ. ಕೇವಲ ಅತ್ತರ್, ಕೇಸರ್, ಚಂದನ ಮತ್ತು ಕಸ್ತೂರಿ ಲೇಪನವನ್ನು ಮಾಡಲಾಗ್ತಿದೆ. ಇಲ್ಲಿರುವ ಈ ಪವಾಡ ಸದೃಶ ಪಾದುಕೆಗಳ ದರ್ಶನ ಸಂಕಲ್ಪದಿಂದಾಗಿ ಹಾಗೂ ಪ್ರಾರ್ಥನೆಯಿಂದಾಗಿ ಭಕ್ತರ ಮನೋಕಾಮನೆ ಈಡೇರಿದೆ ಅಂತಾರೆ ಅರ್ಚಕರು. ನಿರ್ಗುಣ ಪಾದುಕೆಯ ಮಹತ್ವ ಇದು ಬಹಳ ಅಪೂರ್ವವಾದದ್ದು, ಅದ್ಭುತವಾದದ್ದು. ಏಕೆಂದ್ರೆ ಇದು ನಿರ್ಗುಣ ಪಾದುಕ. ಇದು ಯಾವ ವಸ್ತುವಿನ ಆಗಿರೋದೋ ಅಥವಾ ಯಾವ ಧಾತುವಿನಿಂದ ಆಗಿರೋದೋ ಇದು ಯಾರಿಗೂ ಕಲ್ಪನೆ ಇಲ್ಲ. ಬರೀ ಅದನ್ನ ಅರಿತಿರೋದು ಬರೀ ದತ್ತ ಮಹಾರಾಜರು ಮಾತ್ರ. ಅದಕ್ಕೆ ಇದಕ್ಕೆ ನೀರಿನೂ ಸ್ವಲ್ಪ ಸ್ಪರ್ಶ ಇಲ್ಲದ ಕಾರಣ ಇದಕ್ಕೆ ಬರೀ ಕೇಶರ, ಅತ್ತರ, ಅಷ್ಟಗಂಧ ಇದನ್ನ ಸ್ಪರ್ಶ ಇರೋದ್ರಿಂದ ಬಂದ ಭಕ್ತರ ಮನೋಕಾಮನೆಯನ್ನ ಈಡೇರಿಗೋಸ್ಕರ ಆ ನಿರ್ಗುಣ ಪಾದುಕೆಯ ದರ್ಶನವೇ ಇದು ಒಂದೇ ಸಾಕ್ಷಿಯಾಗಿದೆ. ಶ್ರೀಗಳ ಪಾದುಕೆ ಇಟ್ಟಿರುವ ಜಾಗ ಗುಪ್ತವಾದ ಸ್ಥಳವೇ ಆಗಿದೆ. ಸುಮಾರು 631 ವರ್ಷಗಳ ಇತಿಹಾಸವಿರುವ ನಿರ್ಗುಣ ಪಾದುಕೆ ಮಾದರಿಯೇ ವಿಭಿನ್ನವಾಗಿದೆ. ಇಲ್ಲಿರುವ ಪಾದುಕೆ ಕಾಲಿನ ಆಕಾರದಲ್ಲಿಲ್ಲ, ಬದಲಾಗಿ ತೆಂಗಿನ ಆಕಾರದಲ್ಲಿದೆ. ಅವಕ್ಕೆ ಬಂಗಾರದ ಅಲಂಕಾರವನ್ನು ಮಾಡಲಾಗಿದೆ. ಈ ಪಾದುಕೆಗಳನ್ನು ಮುಟ್ಟಿದರೆ ಮೆತ್ತಗಿನ ಅನುಭವ ನೀಡುತ್ತವೆ. ಸ್ವಲ್ಪವೇ ಸ್ವಲ್ಪ ಉಗುರಿನಿಂದ ಸ್ಪರ್ಶಿಸಿದರೆ ನೀರು ಬರುತ್ತದಂತೆ. ಅಂದ ಹಾಗೆ 631 ವರ್ಷಗಳಿಂದಲೂ ಈ ಪಾದುಕೆಗಳಿಗೆ ನೀರಿನ ಸ್ಪರ್ಶವನ್ನೇ ಮಾಡಿಲ್ಲ. ಇಲ್ಲಿರುವ ಪಾದುಕಾ ದರ್ಶನ ಸಂಕಲ್ಪದಿಂದ ಹಾಗೂ ಪ್ರಾರ್ಥನೆಯಿಂದ ಲಕ್ಷಾಂತರ ಭಕ್ತರ ಮನೋಕಾಮನೆ ಈಡೇರಿದೆ. ಭೂತ ಭಾನಾಮತಿ ಕಾಟದಿಂದ ಭಕ್ತರು ಬಿಡುಗಡೆಗೊಂಡಿದ್ದಾರೆ ಅಂತಾರೆ ಇಲ್ಲಿನ ಜನ. ಪಾದುಕಾ ವರ್ಣನೆ ಹೇಗಿದೆ? ಪಾದುಕ ಅಂದ್ರೆ ಕಾಲಿನ ಆಕಾರ ಇಲ್ಲ, ಪಾದದ ಆಕಾರ ಇಲ್ಲ, ಒಂದು ತೆಂಗಿನ ಆಕಾರ ಪಾದುಕ ಉಂಟು. ಆ ಪಾದುಕಕ್ಕೆ ಬಂಗಾರದ ಡಬ್ಬಿಯಲ್ಲಿ ಗಾದಿ ಮೇಲೆ ಇಟ್ಟಿದ್ದಾರೆ. ಪಾದುಕ ಟಚ್ ಮಾಡಿದರೆ ಮೆತ್ತಗತ್ತುತ್ತೆ. ಒಂದು ವೇಳೆ ಯಾವಾಗಲಾದ್ರೂ ಉಗುರತ್ತದೆ, ನೀರು ಬರುತ್ತೆ. ಆ ಪಾದುಕಕ್ಕೆ ನೀರಿನ ಸ್ಪರ್ಶ ಇಲ್ಲ. ಅತ್ತರ್, ಕೇಶರ್, ಚಂದನ್ ಮತ್ತು ಕಸ್ತೂರಿ ಲೇಪನ. ಪಾದುಕಾ ದರ್ಶನ ಸಂಕಲ್ಪ ಪ್ರಾರ್ಥನೆಯಿಂದ ಲಕ್ಷಾರು ಜನರ ಪ್ರಾರ್ಥನಾ ಪೂರ್ಣ ಆಗಿದೆ. ಕಳೆದ 600 ವರ್ಷಗಳಿಂದಲೂ ವಿವಿಧ ಪೂಜಾ ಕೈಂಕರ್ಯಗಳು ಚಾಚೂ ತಪ್ಪದೆ ನಡೆದುಕೊಂಡು ಬರುತ್ತಿವೆ. ನಸುಕಿನ 3 ಗಂಟೆಗೆ ಕಾಕಡಾರತಿ, ಬೆಳಗ್ಗೆ 6:30ಕ್ಕೆ ಪಾದುಕಾರತಿ, ಮಧ್ಯಾಹ್ನ 12:30ಕ್ಕೆ ಭಿಕ್ಷಾಟನೆ ಆರತಿ, ರಾತ್ರಿ 8ಕ್ಕೆ ಪಲ್ಲಕ್ಕಿ ಉತ್ಸವದ ಆರತಿ ಮತ್ತು ರಾತ್ರಿ 9ಕ್ಕೆ ಸೀಜಾರತಿ ನಡೆಯುತ್ತವೆ. ಪ್ರತಿದಿನ ಮಧ್ಯಾಹ್ನ 12:30ರ ಭಿಕ್ಷಾಟನೆ ಆರತಿಯ ಬಳಿಕ ನಗಾರಿ ಸದ್ದು ಕೇಳಿ ಬರುತ್ತದೆ. ಆ ಸಂದರ್ಭದಲ್ಲಿ ಮಠದಲ್ಲಿರುವ ಭಕ್ತರ ಮೈಮೇಲಿನ ದೆವ್ವಗಳು ಇದ್ದಕ್ಕಿದ್ದಂತೆ ಪ್ರಚೋದನೆಗೊಳಪಟ್ಟು ಮೈಮೇಲೆ ಬರುತ್ತವೆ. ಬಾಣವತಿ ಒದರೋದು, ಹುಚ್ಚುಚ್ಚು ಇದು ಮಾಡೋದು, ಮನೆ ಕಲ್ ತೊಗೊಂಡು ಹೊಡೆಯೋದು, ಮಂದಿಗೆಲ್ಲ ಬೈಕು ಹೊಡ್ಯಾಡೋದು, ಬೇಕಂತ ದನ ಇದು ಮಾಡೋದು ಎಲ್ಲ ಆತೈತ್ರಿ. ಅಂಗಿ ಹರ್ಕೋದು ಹೋದ್ರಿ
ಈಗ ಒಂದ್ ಸ್ವಲ್ಪ ಎಲ್ಲ ಆರಾಮಾಗಿದ್ರಿ. ಈ ಒಂದು ನಾನೇ ಒಂದು 3 ತಿಂಗಳಾಯ್ತ್ರಿ, ಇಷ್ಟಲಿಂದ ಆರಾಮಾಗಿದ್ರಿ ನಾನು. ಇಲ್ಲೇ ಪೈಲೆ ನಮ್ ಮುತ್ತೆ ಬರ್ತೀರಿ, ಯಾವಾಗ್ನು ನಮ್ ಮುತ್ತೆ ಪಾದುಕ ಗಾಳಿ ಹೊಡಿತೀರಿ, ಅದ್ರಲ್ಲಿ ನಾವು ಬಂದೇವಿ. ಆರಾಮಾಗಿದ್ರಿ ಎಲ್ಲ ಅಷ್ಟು. ಈಗೆಲ್ಲ ಆರಾಮ ಅನಿಸ್ಲೈತದ್ರಿ. ಈ ಮಠದಲ್ಲಿ ಸಮಸ್ಯೆ ಇರುವ ಭಕ್ತರು ಸೇವೆಯನ್ನ ಸಲ್ಲಿಸಬೇಕು. ಆ ಬಳಿಕ ಗುರು ಸ್ವಪ್ನದಲ್ಲಿ ಪ್ರತ್ಯಕ್ಷನಾಗುತ್ತಾನಂತೆ. ನಿಮ್ಮ ಸಂಕಟ ನಿವಾರಣೆಯಾಗಿದೆ ಎಂದು ಗುರುದತ್ತ ಹೇಳಿದಾಗ ಭಕ್ತರು ಸಮಸ್ಯೆಗಳಿಂದ ಮುಕ್ತರಾಗ್ತಾರೆ. ಆ ಮೂಲಕ ಶ್ರೀಗಳು ಭಕ್ತರ ಕನಸಲ್ಲಿ ಬಂದು ಪರಿಹಾರವನ್ನ ಕೊಡ್ತಾರೆ. ಇಲ್ಲಿ ಯಾರಾದ್ರೂ ಬಂದಿರೋ ಭಕ್ತರಿಗೆ ಭಾನಾಮತಿ, ಈ ಕರ್ಣಿ ಅನ್ನುವುದನ್ನ ಈ ಶಬ್ದ ಮಾತಾಡ್ತೀವಿ, ಅದನ್ನ ಭಾನಾಮತಿ ಮಾಡಿದವರಿಗೆ ಇಲ್ಲಿ ಬಂದ ಮೇಲೆ ಅವರಿಗೆ ಅದು ಉಚ್ಚಾರ ಆಗತ್ತೆ. ಇಲ್ಲಿ ಸೇವೆ ಮಾಡುವುದರಿಂದ ಅದನ್ನು ಪೂರ್ಣವಾಗಿ ಅವರು ಗುಣಮುಖವಾಗಿ ಇಲ್ಲಿಂದ ಹೊರಟೋಗ್ತಾರೆ. ಹೀಗೆ ದತ್ತ ಮಹಾರಾಜರ ಆಶೀರ್ವಾದ ಅವರ ಮೇಲೆ, ಬಂದಂತ ಭಕ್ತರ ಮೇಲೆ ಸದಾ ಇರುತ್ತದೆ ಮತ್ತು ದತ್ತ ಮಹಾರಾಜರು ಇಲ್ಲಿ ಸದಾ ಇರ್ತಾರೆ ಎನ್ನುವ ಭಾವನೆ ನಮ್ಮೆಲ್ಲರದಿದೆ. ನಿಗೂಢ ರಹಸ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ಹೀಗೆ ಮೈಮೇಲೆ ಬಂದಿರೋ ಅನಿಷ್ಟ ಶಕ್ತಿಯನ್ನ ಹಿಮ್ಮೆಟ್ಟಿಸೋ ಕ್ಷೇತ್ರವಿದು. ಹೀಗೆ ಇಲ್ಲಿ ಇವರ ಮೇಲೆ ಅಟಕಾಯಿಸಿಕೊಂಡಿರೋ ದುಷ್ಟ ಶಕ್ತಿಗಳನ್ನ ಬಿಡಿಸುತ್ತಿರೋ ಸ್ಥಳ ಇದು. ಮೈ ಮೇಲೆ ಬಂದು ತೊಂದರೆ ಕೊಡೋ ಪ್ರೇತಗಳಿಗೆ ಮುಕ್ತಿಯಾದರೂ ಹೇಗೆ ಸಾಧ್ಯ? ಕಷ್ಟ ಪರಿಹರಿಸೋ ಆ ಮಾಂತ್ರಿಕನಾದರೂ ಯಾರು? ಆ ಪವಾಡ ಪುರುಷ ಯಾರು? ಸೂರ್ಯನಗರಿ ಹಾಗೂ ಬಿಸಿಲ ನಗರಿ ಖ್ಯಾತಿಯ ಕಲಬುರಗಿಯಲ್ಲಿ ಸುಮಾರು 631 ವರ್ಷಗಳ ಹಿಂದೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನಲ್ಲಿರುವುದೇ ಗಾಣಗಾಪುರದ ಶ್ರೀ ದತ್ತ ನಿರ್ಗುಣ ಮಠ. ಶ್ರೀಗಳ 3 ಅವತಾರಗಳಲ್ಲಿ ಒಂದಾಗಿರುವ ಶ್ರೀ ಗುರು ನರಸಿಂಹ ಸರಸ್ವತಿ ದತ್ತ ಅವರು ಇಲ್ಲಿಗೆ ಬಂದು ನೆಲೆ ನಿಲ್ಲುತ್ತಾರೆ. ಶ್ರೀ ದತ್ತನ ಅವತಾರಗಳಲ್ಲಿ ಮೊದಲ ಅವತಾರವೇ ಶ್ರೀ ದತ್ತಾತ್ರೇಯ, ಎರಡನೇ ಅವತಾರ ಶ್ರೀಪಾದ ಶ್ರೀವಲ್ಲಭ, ಮೂರನೇ ಅವತಾರವೇ ಶ್ರೀ ಗುರು ನರಸಿಂಹ ಸರಸ್ವತಿ ದತ್ತ. ಈ ಮೂರನೇ ಅವತಾರದ ಶ್ರೀ ಗುರು ನರಸಿಂಹ ಸರಸ್ವತಿ ದತ್ತ ಅವರು ದತ್ತ ಜಯಂತಿ ದಿನ ಬರುತ್ತಾರೆ. ಶ್ರೀ ಗುರು ದತ್ತರ ಅವತಾರಿ ಶ್ರೀ ನರಸಿಂಹ ಸ್ವಾಮಿಯವರು ಇಲ್ಲಿಗೆ ಬಂದು ನೆಲೆ ನಿಂತ ಕುರಿತಂತೆ ಐತಿಹ್ಯ ಹೊಂದಿದೆ. ಮಹಾರಾಷ್ಟ್ರದ ಕೊಲ್ಲಾಪುರದ ನರಸೋಬಾವಡಿಯಿಂದ ಆಗಮಿಸಿದ ಶ್ರೀ ನರಸಿಂಹ ಸರಸ್ವತಿಯವರು ಕಲಬುರಗಿ ಜಿಲ್ಲೆಯಲ್ಲಿರುವ ಭೀಮಾ ನದಿ ಹಾಗೂ ಅಮರ್ಜಾ ನದಿ ಸಂಗಮದ ಸ್ಥಳಕ್ಕೆ ಬಂದು ನೆಲೆಸುತ್ತಾರೆ. ಸಂಗಮ ಸ್ಥಳದಲ್ಲಿ ಜಪ ತಪ ಧ್ಯಾನ ಮಾಡಿ ಆ ಬಳಿಕ ಗಂಧರಾಪುರ ಅಂದರೆ ಇಂದಿನ ಗಾಣಗಾಪುರಕ್ಕೆ ಬಂದು ಭಿಕ್ಷಾಟನೆ ಮಾಡುತ್ತಿದ್ರು. ಗಂಧರಾಪುರದ ಗ್ರಾಮ ದೇವತೆ ಶ್ರೀ ಕಲ್ಲೇಶ್ವರ ಮಂದಿರಕ್ಕೆ ತೆರಳಿ ಪೂಜಾ ವಿಧಿವಿಧಾನಗಳನ್ನು ಪೂರೈಸಿಕೊಳ್ಳುತ್ತಿದ್ರು. ಶ್ರೀಮನ್ನರಸಿಂಹ ಸರಸ್ವತಿಯವರು ದತ್ತನ 3 ಅವತಾರಗಳಲ್ಲಿ ಒಂದು ಅವತಾರವಾಗಿದ್ದಾರೆ. ಅದೊಂದು ದಿನ ಸಂಗಮ ಸ್ಥಳದಿಂದ ಗಂಧರಾಪುರಕ್ಕೆ ನರಸಿಂಹ ಸರಸ್ವತಿಯವರು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿರುವ ಬೃಹತ್ ಮರದಲ್ಲಿ ಬ್ರಹ್ಮ ರಾಕ್ಷಸನಿದ್ದ. ಆ ರಾಕ್ಷಸನು ಇಡೀ ಊರಿಗೆ ಉಪಟಳ ಕೊಡುತ್ತಿದ್ದನಂತೆ. ಆ ರಾಕ್ಷಸ ನರಸಿಂಹ ಸರಸ್ವತಿಯವರು ಬರುತ್ತಿರುವುದನ್ನು ಕಂಡು
ಸೂರ್ಯದೇವನೇ ತನಗೆ ಬೆಳಕು ತೋರಲು ಬಂದಿರುವನೆಂದು ತಿಳಿದು ಮರದಿಂದ ಕೆಳಗಿಳಿದು ಬಂದು ಶರಣು ಹೋಗ್ತಾನೆ. ಆಗ ಶ್ರೀಮನ್ನರಸಿಂಹ ಸರಸ್ವತಿಯವರು ಬ್ರಹ್ಮರಾಕ್ಷಸನಿದ್ದ ಸ್ಥಳವೇ ಸೂಕ್ತವಾಗಿದ್ದು ಅಲ್ಲಿಯೇ ಮಂದಿರವನ್ನು ನಿರ್ಮಿಸುವಂತೆ ಭಕ್ತರಿಗೆ ತಿಳಿಸುತ್ತಾರೆ. ಹೀಗಾಗಿಯೇ ಭೀಮಾ ನದಿ ಹಾಗೂ ಅಮರ್ಜಾ ನದಿ ಸೇರುವ ಸಂಗಮ ಸ್ಥಳ ಹಾಗೂ ಶ್ರೀ ಕಲ್ಲೇಶ್ವರ ಮಂದಿರದ ಮಧ್ಯದಲ್ಲಿರುವ ಬ್ರಹ್ಮರಾಕ್ಷಸನಿದ್ದ ಮರದ ಸ್ಥಳದಲ್ಲಿಯೇ ಶ್ರೀದತ್ತ ನಿರ್ಗುಣ ಮಠ ನಿರ್ಮಾಣವಾಗಿದೆ. ಗಾಣಗಾಪುರದಲ್ಲಿರೋ ಶ್ರೀದತ್ತ ನಿರ್ಗುಣ ಮಠವು ಲಕ್ಷಾಂತರ ಭಕ್ತರ ಆರಾಧ್ಯ ತಾಣವಾಗಿ ಮಾರ್ಪಟ್ಟಿದೆ. ಇಂದಿಗೂ ಭೂತ ಪ್ರೇತ ಬಾಧೆ ಭಾನಾಮತಿ ಕಾಟಕ್ಕೆ ಇಲ್ಲಿ ಸುಪ್ರೀಂ ಕೋರ್ಟ್ನಂತೆ ಕೆಲಸ ಮಾಡ್ತಿರುವಂತಹ ಭಗವಾನ್ ಶ್ರೀಗಳು ಇಂದಿಗೂ ಪರಿಹಾರವನ್ನ ನೀಡುತ್ತಿದ್ದಾರೆ. ಬ್ರಹ್ಮರಾಕ್ಷಸನಿಗೆ ಶ್ರೀಮನ್ನರಸಿಂಹ ಸರಸ್ವತಿಗಳಿಂದ ಮುಕ್ತಿಯಂತೂ ದೊರಕಿತು. ಆ ಶಕ್ತಿಯ ಪ್ರಭಾವ ಈಗಲೂ ಶ್ರೀದತ್ತ ನಿರ್ಗುಣ ಮಠದಲ್ಲಿ ದಟ್ಟವಾಗಿದೆ ಎಂದೇ ಭಕ್ತರು ಬಲವಾಗಿ ನಂಬಿದ್ದಾರೆ. ಗುರುಗಳು ಬಂದಿದ್ದು ಸಂಗಮದಲ್ಲಿ ಬಂದು ತಮ್ಮ ಸ್ನಾನ ಸಂಧ್ಯಾ ಅನುಷ್ಠಾನ ಮಾಡಿ ಮಧ್ಯಾಹ್ನ ಕಾಲದಲ್ಲಿ ಒಂದು 12 ಗಂಟೆಗೆ ಭಿಕ್ಷಾಂದೇ ಮಾಡೋದೊಂದು ಸಂಪ್ರದಾಯ, ಅವ್ರದ್ದು ಒಂದು ಕಾಯಕ. ಗುರುಗಳು ಹೇಳಿದ್ರಿಗೆ ನಡೀರಿ ಹೋಗೋಣ, ಗಂಧರ್ವಪುರಕ್ಕೆ ಹೋಗಿ ಭಿಕ್ಷಾಟನೆ ಮಾಡೋಣ ಅಂತ ಹೇಳಿದ್ರು. ಸರಿ, ಆ ಸಂಗಮದಿಂದ ಗಂಧರ್ವಪುರಕ್ಕೆ ಬರುವ ವೇಳೆಯಲ್ಲಿ ಇದು ಮಧ್ಯದಲ್ಲಿ ದೇವಸ್ಥಾನ ಇರುತ್ತೆ. ಈ ಬ್ರಹ್ಮರಾಕ್ಷಸನು ಒಂದು ಅವನ ಗುರುಗಳ ಗೋಚರ ಆಯಿತು. ಸೂರ್ಯದೇವನೇ ನನ್ನ ಕಡೆ ಬರ್ತಾ ಇದ್ದಾನೆ ಅನ್ನೋ ಒಂದು ಭಾವನೆ ಆಗಿ ಅವನೊಂದು ವಿಚಾರ ಮಾಡ್ದ, ನಂದು ಇನ್ನು ಯಾರಿಗೆ ಇದು ದೊಡ್ಡ ಸತ್ಪುರುಷನೇ ಸರಿ, ಇವರಿಗೆ ಶರಣಾದ್ರ ಅಂತೇಳಿ ಈ ಗಿಡದ ಕೆಳಗಿಳಿದು ಗುರುಗಳ ಹತ್ತಿರ ಬಂದ ಮೇಲೆ ಗಟ್ಟಿಯಾಗಿ ಕಾಲು ಹಿಡಿದ ತಕ್ಷಣ ಆ ಬ್ರಹ್ಮರಾಕ್ಷಸನಿಗೆ ಈ ಜಾಗದಲ್ಲಿ ಮುಕ್ತಿ ಕೊಟ್ಟಂತಹ ಒಂದು ವಿಶೇಷ ಸ್ಥಾನ ಇದು. ಬ್ರಹ್ಮರಾಕ್ಷಸನಿಗೆ ಮುಕ್ತಿ ಮಾಡಿದ ಶಕ್ತಿ ಪ್ರಭಾವ ಇನ್ನೂವರೆಗೆ ಇದೆ. ಕಾರಣ ಈ ಜಾಗದಲ್ಲಿ ನೀವು ಆವಾಗ ನೋಡಿದ ಪ್ರಕಾರ ಭೂತ್ ಬಾಧಾ ಪೀಡಾ ಕರ್ಣಿ ಮತ್ತು ಭಾನಾಮತಿ ಒಂದು ಸುಪ್ರೀಂ ಕೋರ್ಟ್ ಅಂದ್ರೆ ಪರವಾಗಿಲ್ಲ. ಅದೊಂದು ದಿನ ಗಾಣಗಾಪುರದ ಶ್ರೀ ಕಲ್ಲೇಶ್ವರ ದೇವರು ಅರ್ಥಾತ್ ಶಿವನು ನರಸಿಂಹ ಸರಸ್ವತಿಯವರಿಗೆ ನಿಮ್ಮ ಅವತಾರ ಸಮಾಪ್ತಿಯಾಗುತ್ತಿದೆ, ಇಲ್ಲಿಂದ ಹೊರಡಬಹುದು ಎಂದು ಆಜ್ಞೆ ಇತ್ತನಂತೆ. ಶಿವನ ಆಜ್ಞೆಯಂತೆ ಗಾಣಗಾಪುರದಿಂದ ಶ್ರೀಶೈಲಕ್ಕೆ ನರಸಿಂಹ ಸರಸ್ವತಿ ಸ್ವಾಮೀಜಿ ಹೊರಟು ನಿಲ್ತಾರೆ. ಆದರೆ ಹೋಗೋಕ್ಕೂ ಮುನ್ನ ಗಾಣಗಾಪುರದಲ್ಲಿರುವ ತಮ್ಮ ಪಾದುಕೆಗಳಲ್ಲಿ ನನ್ನ ಪೂರ್ಣ ಅಸ್ತಿತ್ವವಿರುತ್ತೆ. ಹೀಗಾಗಿ ಪಾದುಕೆಗಳನ್ನು ನನ್ನ ಸ್ವರೂಪವೆಂದೇ ತಿಳಿದು ಪೂಜಿಸಿ ಅರ್ಚನೆ ಮಾಡಿ, ಇದರಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ ಎಂದು ಸ್ಥಳೀಯರಿಗೆ ತಿಳಿಸುತ್ತಾರೆ. ಆಗ ಅಲ್ಲಿರುವ ಪಾತಾಳ ಗಂಗೆಯಲ್ಲಿ 4 ಪುಷ್ಪಗಳು ಬಂದವಂತೆ. ಆ ಪುಷ್ಪಗಳನ್ನು ಆ 4 ಶಿಷ್ಯಂದಿರು ಗಾಣಗಾಪುರಕ್ಕೆ ತರುತ್ತಾರೆ. ಇಲ್ಲಿರುವ ನಿರ್ಗುಣ ಪಾದುಕೆಗಳಿಗೆ ಸಮರ್ಪಿಸಲು ಮುಂದಾಗುತ್ತಾರೆ. ಆಗ ಕದಳಿವನದಲ್ಲಿ ಅದೃಶ್ಯರಾಗಿದ್ದ ನರಸಿಂಹ ಸರಸ್ವತಿಗಳೇ ಬಂದು ಪುಷ್ಪಗಳನ್ನು ಸ್ವೀಕರಿಸಿ ಮಾಯವಾದರು ಎನ್ನುವ ಪ್ರತೀತಿ ಇದೆ. ವೀಕ್ಷಕರೇ, ಭೂತ ಪ್ರೇತ ಭಾನಾಮತಿ ಕಾಟ ಇದ್ದವರು ಶ್ರೀ ದತ್ತ ನಿರ್ಗುಣ ಮಠದಲ್ಲಿ ಮೈ ಮೇಲೆ ದೆವ್ವ ಬಂದಂತಾಗಿ ಒಮ್ಮಿಂದೊಮ್ಮೆಲೆ ಹೊರಳಾಡ್ತಾರೆ. ಮೈ ಮೇಲೆ ದೆವ್ವ ಭಾನಾಮತಿ ಕಾಟಕ್ಕೆ ಒಳಗಾದವರ ಈ ವರ್ತನೆ ಎಂಥವರನ್ನು ದಂಗು ಬೆಳೆಸುತ್ತೆ. ಅಂಥವರ ಮೇಲಿರೋ ದುಷ್ಟ ಶಕ್ತಿಗಳ ಹುಟ್ಟಡಗಿಸುವ ನರಸಿಂಹ ಸರಸ್ವತಿಯವರು ದತ್ತರ ಅವತಾರವೇ ಆಗಿದ್ದು
ಶರಣು ಅಂತ ಬಂದವರ ತಲೆ ಕಾಯ್ದು ಕಾಪಾಡ್ತಿದ್ದಾರೆ. ಇದೇ ಈ ಹೊತ್ತಿನ ವಿಶೇಷ ನಿಗೂಢ ರಹಸ್ಯ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24. ನಮ್ಮ ಸುತ್ತಮುತ್ತ ಬಹಳಷ್ಟು ವಿಚಿತ್ರ, ವಿಸ್ಮಯ, ಭಯಾನಕ ಘಟನೆಗಳು ನಡೆಯುತ್ತಿರುತ್ತವೆ. ಕೆಲ ಘಟನೆಗಳು ಕ್ಷಣ ಮಾತ್ರದಲ್ಲಿ ನಡೆದು ಮಾಯವಾಗಬಹುದು. ಇನ್ನು ಕೆಲ ಘಟನೆಗಳು ಮೇಲಿಂದ ಮೇಲೆ ನಡೆದು ಎಲ್ಲರನ್ನೂ ಅಚ್ಚರಿಗೊಳಿಸಿ ಭೀತಿ ಹುಟ್ಟಿಸಬಹುದು. ಹೀಗೆ ನಡೆಯುವ ಘಟನೆಗಳು, ವಿಸ್ಮಯ ಸಂಗತಿಗಳ ಬಗ್ಗೆ ಅನೇಕ ಜೀವಂತ ಸಾಕ್ಷಿಗಳು, ಪ್ರತ್ಯಕ್ಷ ಘಟನೆಗಳು ಉದಾಹರಣೆಯಾಗಿ ಸಿಗುತ್ತವೆ. ಇಂತಹ ಅಚ್ಚರಿ ಹುಟ್ಟಿಸುವ ಸ್ಟೋರಿಯೇ ಇವತ್ತಿನ ನಮ್ಮ ನಿಗೂಢ ರಹಸ್ಯ.